ಪಾಕಿಸ್ತಾನ ಜೊತೆ ಯುದ್ಧ ಅಗತ್ಯವಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಚ್ಚು ಜೋರಾಗ್ತಿದೆ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಹೈ ಡ್ರಾಮಾವೇ ನಡೆಯಿತು. ಸಿಎಂ ಭಾಷಣದ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿತು. ಪ್ರತಿಭಟನೆ ನಡೆಸಿದ ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಮಹಿಳಾ ಕಾರ್ಯಕರ್ತರನ್ನ ಕರೆದೊಯ್ಯುವ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೆಲಕಾಲ ಸಮಾವೇಶದಲ್ಲಿ ಒಳಗೂ ಹಾಗೂ ಹೊರಗೂ ಹೈ ಡ್ರಾಮಾವೇ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಅಡ್ಡಪಡಿಸಿದ್ದಾರೆ. ಸಿದ್ದರಾಮಯ್ಯ ಗೋ ಪಾಕಿಸ್ತಾನ್ ಎಂದು ಮಹಿಳಾ ಕಾರ್ಯಕರ್ತೆಯರು ಘೋಷಣೆಯನ್ನು ಕೂಗಿದ್ರು. ಕಾಂಗ್ರೆಸ್ ಸಮಾವೇಶದಲ್ಲಿ ನಡೆದ ಪ್ರತಿಭಟನೆಯಿಂದಾಗಿ ಪೊಲೀಸರ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆದರು. ವೇದಿಕೆಯಲ್ಲಿ ಧಾರವಾಡ ಎಸ್ಪಿ ನಾರಾಯಣ ಬರಮನಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡರು. ಗಮನಿಸ್ತಾ ಇರಬಹುದು, ವೇದಿಕೆಯಲ್ಲಿ ಧಾರವಾಡದ ಎಎಸ್ಪಿಗೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂತಹ ಹೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ಅಂತ ಕಿಡಿಕಾರಿದ್ರು. ನಮಗಿದೆ ಅಂತಕ್ಕಂಥದ್ದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸುತ್ತೇನೆ. ಬಿಜೆಪಿಯವರು ಆರ್ಎಸ್ಎಸ್ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನು ಕರೆತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಮಾಜವನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಸಂಬಂಧ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಿಎಂ, ಉಗ್ರರ ದಾಳಿ ವೇಳೆ ಒಬ್ಬನೇ ಒಬ್ಬ ಪೊಲೀಸ್ ಇರಲಿಲ್ಲ. ಕೇಂದ್ರ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವೈಫಲ್ಯ ಕಾರಣ ಅಲ್ವೇ ಅಂತ ಕುಟುಕಿದ್ರು. ಉಗ್ರರು ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ. ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ. ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಮೊನ್ನೆ ಇದೊಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದೇ ಜಿಲ್ಲೆಯಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾರೆ? ಸೆಕ್ಯೂರಿಟಿ ಏನ್ ಮಾಡ್ತಾರೆ? ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬ ಮಿಲಿಟರಿ ಇರಲಿಲ್ಲ. 26 ಜನ ಅಮಾಯಕ ಪ್ರಾಣವಿತ್ತು. ಯಾರ ವಿಫಲ ಇದು? ಇದಕ್ಕೆ ನರೇಂದ್ರ ಮೋದಿ ವಿಫಲತೆ ಅಲ್ವಾ? ನರೇಂದ್ರ ಮೋದಿ ವಿಫಲತೆ ಅಲ್ಲ, ಅಮಿತ್ ಶಾ ವಿಫಲತೆ ಅಲ್ವಾ?
ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಬಿಜೆಪಿಯ ಕಾರ್ಯಕರ್ತ ಅಡ್ಡಿಯಿಂದ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಬಿಜೆಪಿಯವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರಿಗೆ ಹೇಳೋಕೆ ಬಯಸ್ತೀನಿ, ರಾಜ್ಯದಲ್ಲಿ ಬಿಜೆಪಿಯವರಿಗೆ ಒಂದೇ ಒಂದು ಸಭೆ ಮಾಡೋಕೆ ಬಿಡೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ. ನಿಮ್ಗಿಂತ ಕಾರ್ಯರೂಪ ಮಾಡೋ ಶಕ್ತಿ ಜನ ನನಗೆ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಬುದ್ಧಿವಾದ ಹೇಳಿದ್ರೆ ಸರಿ, ಇದೇ ವರ್ತನೆ ಮುಂದುವರೆಸಿದ್ರೆ ಹುಷಾರ್ ಅಂತ ವಾರ್ನ್ ಮಾಡಿದ್ದಾರೆ. ಪ್ರತಿಭಟನೆ ಕಾರ್ಡ್ ಇಟ್ಕೊಂಡು ಒಳಗಡೆ ಬಂದು ಕಪ್ಪಾಟ ಪ್ರದರ್ಶನ ಮಾಡಿ ಒಂದು ಕೂಗನ್ನು ಕರೆದು ಒಂದು ಗದ್ದಲ ಎಬ್ಬಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷಕ್ಕಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ, ನಮಗೂ ಕೂಡ ಮಾಡಲಿಕ್ಕೆ ಎಲ್ಲರಿಗೂ ಇದ್ದೇ ಇದೆ. ಅಂದರೆ ಶಾಂತಿಯುತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಈ ರೀತಿ ಬಂದವರು ಮಾಡಿದ್ದಾರೆ ಅಂದರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂಥ ದಾರಿಗಳು ನೂರಾರು. ಅಧ್ಯಕ್ಷರು ನೇರವಾಗಿ ಪಾಕ್ ವಿರುದ್ಧ ಯುದ್ಧ ಬೇಡ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಪಾಕಿಸ್ತಾನದ ಪಕ್ಷ. ಕಾಂಗ್ರೆಸ್ ಹುಟ್ಟಿದ್ದೇ ಮುಸ್ಲಿಮರಿಗೋಸ್ಕರ. ಸಿದ್ದರಾಮಯ್ಯ ಪಾಕಿಸ್ತಾನ್ ಏಜೆಂಟ್ ಇದ್ದಂತೆ. ಸಿದ್ದರಾಮಯ್ಯ ಹೋಗಿ ಪಾಕಿಸ್ತಾನದ ಪ್ರಧಾನಿ ಆಗಲಿ, ಯಾರು ಬೇಡ ಅಂತಾರೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡೋ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಅಂತ ಗುಡುಗಿದ್ದಾರೆ. ಪಾರ್ಟಿ ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡ್ರಿ, ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಾಕ್ಲಕ್ಕೆ ಕೊಡ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡಕ್ಕಲ್ಲ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಕಾರ್ಮೋಡ ಕವಿದಿದೆ. ಇದೇ ವೇಳೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆ ನಡೆಸಿದರು. ಸಂಸತ್ನಲ್ಲಿ ರಕ್ಷಣಾ ಸ್ಥಾಯಿ ಸಮಿತಿಯ ಸಭೆ ನಡೆಸಿದ್ದು, ಸಭೆ ಬಳಿಕ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆ ಸಭೆ ನಡೆಸಿದ ರಾಜನಾಥ್ ಸಿಂಗ್ ಇವತ್ತು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದರು. ಪಾಕಿಸ್ತಾನದ ವಿರುದ್ಧ ಸೇನೆ ಯಾವ ರೀತಿ ಸಿದ್ಧವಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಮೋದಿಗೆ ರಾಜನಾಥ್ ಸಿಂಗ್ ವಿವರಿಸಿದ್ದಾರೆ. ಇನ್ನು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ. ಭಿನ್ನ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಿನ್ನೆಲೆ ಕಾಂಗ್ರೆಸ್ ನಾಯಕರ ಹೇಳಿಕೆಯಿಂದ ಮುಜುಗರವಾಗ್ತಾ ಇದ್ದು, ಬೇಕಾಬಿಟ್ಟಿಯಾಗಿ ಮಾತನಾಡದಂತೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಸೂಚನೆ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯಿಂದ ಶಿರಸಿಯ ಕುಟುಂಬವೊಂದು ಅಲ್ಪದರಲ್ಲೇ ತಪ್ಪಿಸಿಕೊಂಡು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ, ಪತ್ನಿ ಶೋಭಾ ಹೆಗಡೆ ಹಾಗೂ ಪುತ್ರ ಸಿದ್ಧಾಂತ್ ಹೆಗಡೆ ವಾಪಸ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡಿರುವ ಕುಟುಂಬ ಕಳೆದ ಏಪ್ರಿಲ್ 21ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಟಿತು. ಏಪ್ರಿಲ್ 22ಕ್ಕೆ ಮಧ್ಯಾಹ್ನ ಪಹಲ್ಗಾಮ್ಗೆ ತಲುಪಿತು. ಈ ವೇಳೆ ಉಗ್ರರ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪ್ರದೀಪ್ ಹೆಗಡೆ ಕುಟುಂಬ ಪಾರಾಗಿದೆ. ಘಟನೆ ನಡೆದ ಜಾಗದಿಂದ 7 ಕಿಲೋಮೀಟರ್ ದೂರದಲ್ಲಿ ಕುಟುಂಬ ವಿಶ್ರಾಂತಿ ಪಡಿತಾ ಇತ್ತು. ಚಹಾ ಸೇವಿಸ್ತಾ ಇದ್ದಾಗ 2 ಬಾರಿ ಗುಂಡಿನ ಸದ್ದು ಕೇಳಿಸ್ತಂತೆ. ಬಟ್ ಈಗ ಇಡೀ ಕುಟುಂಬ ವಾಪಸ್ ಆಗಿದೆ. ಸೊ ಅದು ಎಂಟ್ರಿ ಹತ್ರನೇ ಈ ಟೆಂಪರರಿ ಸ್ಟಾಲ್ಗಳಿವೆ, ಅಲ್ಲಿ ಫುಡ್ಡು ಮತ್ತು ಟೀ ಕಾಫಿ ಆ ಥರ ಎಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ಕೂತ್ವಿ, ಒಂದಲ್ಲ 2ನೇ ಶಾಪಲ್ಲೇ ಕೂತಿದ್ದೀವಿ. ಅಲ್ಲಿ ಕೂತು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತಿಂಡಿ ತಿಂದ ಆಗಿದೆ. ಆಗ ಕೆಳಗಡೆ ಸೈಡಲ್ಲಿ ಪಟಾಕಿ, ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಥರನೇ 2 ಬಾರಿ ಸೌಂಡ್ ಬಂತು. ಟಾಪ್ ಅಂತ ಸೌಂಡ್ ಬಂತು 2 ಬಾರಿ. ನಾವು ಏನು ಅಂತ ಹೋಟೆಲ್ನವನ್ನ ಕೇಳಿದಾಗ, ಪಟಾಕಿ ಮತ್ತಲ್ಲ ಆ ಥರ ಹಿಂದಿನಲ್ಲಿ ಅವನು ಪಟಾಕಿ, ಅದು ಏನು ಹೆದರಬೇಡಿ, ಆರಾಮ್ಸೆ ನೀವು ತಿನ್ನಿ ಅಂತ ಅಂದರು. ನಾವು ಹೌದೇನೋ ಮೇ ಬಿ ಅಲ್ಲಿ ಏನಾರು ಪ್ರಾಣಿ ಗಿಡ ಕಾಡಿದೆಯಲ್ಲ ಓಡಿಸೋದಕ್ಕೆ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಇದು ಒಂದು ಥಾಟಲ್ಲೂ ಬಂದಿಲ್ಲ ಈ ಥರ ಆಗ್ಬೋದು ಅಂತ ಅನಿಸಿಲ್ಲ. ಸೊ ಜಸ್ಟ್ ಒಂದು 10-20 ಸೆಕೆಂಡ್ ಆಗಿದೆ. ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಇದ್ವು ಸ್ವಲ್ಪ ಔಟ್ ಸೈಡಲ್ಲಿ, ಅಲ್ಲಿಂದ 2 ಜನ ಎಂಟ್ರಿ ಆಗ್ತದೆ ಶೂಟ್ ಮಾಡಿ.
ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಚಿಕ್ಕಮಗಳೂರು ಮೂಲದ ಚಂದ್ರಶೇಖರ್ ಕುಟುಂಬ ಸುರಕ್ಷಿತವಾಗಿ ವಾಪಸ್ಸಾಗಿದೆ. ತಾಯಿ, ಪತ್ನಿ, ಇಬ್ಬರು ಮಕ್ಕಳೊಂದಿಗೆ 5 ಕಾಶ್ಮೀರದ ಪ್ರವಾಸಕ್ಕೆ ಅಂತ ತೆರಳಿದ್ರು. ಉಗ್ರರ ದಾಳಿ ನಡೆದಾಗ 700 ಮೀಟರ್ ದೂರದಲ್ಲಿದ್ದ ಕುಟುಂಬ ಸೇಫ್ ಆಗಿ ಬಂದಿದೆ. ಉಗ್ರರ ದಾಳಿ ಬಗ್ಗೆ ಚಂದ್ರಶೇಖರ್ ಕುಟುಂಬ ಖರಾಳತೆ ಬಗ್ಗೆ ನ್ಯೂಸ್ 18 ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರು. ಹೋಗಿ ನಾನು 20 ಮಿನಿಟ್ಸ್ ಹಂಗೆ ಇತ್ತು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ವಿ, ಬೇರೆ ಕಡೆ ಬೇರೆ ಲೊಕೇಶನ್ ಎಲ್ಲ. ಆಮೇಲೆ ವಿಷ್ಣು ಟೆಂಪಲ್ಗೆ ಹೋಗಿದ್ವಿ ಅದಕ್ಕಿಂತ ಮುಂಚೆ. ಆಮೇಲೆ ಡ್ರೈ ಫ್ರೂಟ್ಸ್ ಮಾರ್ಕೆಟಿಗೆ ಹೋಗಿದ್ವಿ. ಅದೆಲ್ಲನೂ ಸ್ವಲ್ಪ ಟೈಮ್ ಪಾಸ್ ಆಗಿದ್ದಕ್ಕೆ, ಟೈಮ್ ಅಲ್ಲಿ ವೇಸ್ಟ್ ಆಗಿದ್ದಕ್ಕೆ ನಾವು ಅಲ್ಲಿ ಹೋಗೋದು ಸ್ವಲ್ಪ ಲೇಟ್ ಆಯಿತು. ನಮಗೆ ಒಳ್ಳೆ ಚೆನ್ನಾಗಿದೆ ಅನಿಸ್ತು. ಮತ್ತು ಅಲ್ಲಿ ಹೋಗಿ ತಿರುಗಿದ್ಮೇಲೆ ಅಯ್ಯೋ ಯಾಕೆ ಬಂದ್ವಪ್ಪ ದೇವ್ರೆ ಅಂದರೆ ಜನನೂ ಚೆನ್ನಾಗಿದ್ದಾರೆ, ಪಾಪ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಮತ್ತು ಯಾಕಾಗಿ ಬಂದ್ವಪ್ಪ ನಾವು ಅಷ್ಟು ದೂರದಿಂದ ಬಂದು ಇವೆಲ್ಲ ಕೇಳ್ಕೊಂಬಂದ್ವಲ್ಲ ಅಂತೇಳಿ ಭಯನೂ ಆಯಿತು. ಅಷ್ಟು ಜನ ಇದು ಅಂತ ಹೇಳ್ತಲ್ಲ, ಅಷ್ಟು ತಕ್ಷಣ ನಾವು ಕೆಳಗೆ ಬಂದ್ವಿ. ಪಾಕಿಸ್ತಾನದ ದಕ್ಷಿಣ ವಜಿರಿಸ್ತಾನ್ ಪ್ರದೇಶದಲ್ಲಿ ಶಾಂತಿ ಸಮಿತಿ ಸಭೆಯಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಥಳೀಯ ಶಾಂತಿ ಸಭೆಯ ವೇಳೆ ಏಕಾಏಕಿ ಸ್ಫೋಟವಾಗಿದ್ದು, ಸ್ಥಳದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ಶಾಂತಿ ಸಭೆಯ ವೇಳೆ ಬ್ಲಾಸ್ಟ್ ಆಗಿದ್ದು, ಸ್ಫೋಟದ ಪರಿಣಾಮ ಕಟ್ಟಡದ ಒಂದು ಭಾಗ ಕುಸಿದು ಬಿದ್ದಿದೆ. ದಾಳಿ ಹಿಂದೆ ಯಾರ ಕೈವಾಡವಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಭಾರತದಲ್ಲಿ ಪಾಕಿಸ್ತಾನ ಮೂಲದ ಯೂಟ್ಯೂಬ್ ಚಾನೆಲ್ಗಳಿಗೆ ನಿರ್ಬಂಧ ಹೇರಲಾಗಿದೆ. ಸುಮಾರು 40ಕ್ಕೂ ಅಧಿಕ ಪಾಕ್ ಮೂಲಕ ಚಾನೆಲ್ ಬಂದ್ ಮಾಡಲಾಗಿರುವಂಥದ್ದು. ಆರಜೋ ಕಜ್ಮಿ, ARE ನ್ಯೂಸ್, ಸವೇರಾ ಪಾಷಾ, CBA, ವಾಸೆ ಹಬೀಬ್, ತನ್ವೀಸ್ ಸೆಸ್, ಸನಾ ಅಮ್ಜದ್, ಹಸ್ನಾ ಮನಹೈ ಸೇರಿ ಹಲವು ಚಾನೆಲ್ ಸೇರಿದಂತೆ ಹಲವು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು ಕಡೆ ಖ್ಯಾತ ಕ್ರಿಕೆಟಿಗ ಶೋಯೆಬ್ ಅಖ್ತರ್ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಬಂದ್ ಆಗಿದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಅಧಿವೇಶನ ಕರೆಯಲಾಗಿದೆ. 1 ದಿನಗಳ ವಿಶೇಷ ಅಧಿವೇಶನ ಕರೆಯಲಾಗಿದ್ದು, ಜಮ್ಮು ಕಾಶ್ಮೀರದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿವೇಶನದಲ್ಲಿ ಹಾಜರಿದ್ದಾರೆ. ಅಧಿವೇಶನದಲ್ಲಿ 1 ನಿಮಿಷಗಳ ಮೌನಾಚರಣೆ ಮಾಡುವ ಮೂಲಕ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಉಗ್ರರ ದಾಳಿಯ ಕುರಿತಾದ ನಿರ್ಣಯವನ್ನು ಇವತ್ತು ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ದಾಳಿ ಖಂಡಿಸಿ ಜಮ್ಮು ಕಾಶ್ಮೀರ ಅಸೆಂಬ್ಲಿಯಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಗುಡುಗಿದ್ದಾರೆ. ಕಾಶ್ಮೀರ ಶಾಂತಿಗೆ ಕೊಳ್ಳಿ ಇಡುವ ಕೆಲಸ ಆಗಿದೆ, ಇದನ್ನ ಸರ್ಕಾರ ಸಹಿಸಲ್ಲ. ಇಡೀ ದೇಶವೇ ಈ ಪ್ರಕರಣದಿಂದ ನಲುಗಿದೆ. ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ಕೊಡುವ ಕಾಲ ಸನ್ನಿಹಿತವಾಗಿದೆ ಅಂತ ಈ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಇದೀಗ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಚೇತರಿಸಿಕೊಳ್ತಾ ಇದೆ. ಕಾಶ್ಮೀರದತ್ತ ಇದೀಗ ಪ್ರವಾಸಿಗರು ಮುಖ ಮಾಡುತ್ತಿದ್ದಾರೆ. ದಾಲ್ ಸರೋವರದಲ್ಲಿ ವ್ಯಾಪಾರ ವಹಿವಾಟು ನಡೀತಿದೆ. ಜನರು ಈಗ ಮತ್ತೆ ಕಾಶ್ಮೀರದತ್ತ ಮುಖ ಮಾಡ್ತಿರೋದು ಒಳ್ಳೆಯ ಬೆಳವಣಿಗೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಭಾರತದಲ್ಲಿದ್ದ ಪಾಕಿಸ್ತಾನ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ಹಿಂದಿರುಗಲು ಕೇಂದ್ರ ಸರ್ಕಾರ ಡೆಡ್ಲೈನ್ ನೀಡಿತು. ಅದರಂತೆ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದ ಪಾಕ್ ನಿವಾಸಿಗಳು ಅಟಾರಿ ಬಾರ್ಡರ್ ಮೂಲಕ ವಾಪಸ್ ತೆರಳುತ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಪಾಕಿಸ್ತಾನದ ಮಹಿಳೆಯೊಬ್ಬರು, ನಾವು ನಾಗ್ಪುರಕ್ಕೆ ಭೇಟಿ ನೀಡಲು ಬಂದಿದ್ದೇವೆ ಮತ್ತು ನಮ್ಮ ವೀಸಾ ಅವಧಿ ಮುಗಿದ ಕಾರಣ ನಾವು ಹಿಂತಿರುಗ್ತಾ ಇದ್ದೇವೆ. ಬೇರೆಯವರು ಮಾಡಿದ ಕೃತ್ಯಕ್ಕೆ ಇನ್ಯಾರಿಗೋ ಶಿಕ್ಷೆ ಆಗ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ತನಿಖೆ ಎನ್ಐಎ ಕೈಗೆತ್ತಿಕೊಂಡಿದೆ. ಈಗ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಶುಕ್ರವಾರ ಭೇಟಿ ನೀಡಿದ್ರು. ಜಾಲಹಳ್ಳಿಯಲ್ಲಿರುವಂತಹ ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳು ದಾಳಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಭರತ್ ಪತ್ನಿ ಸುಜಾತಾರನ್ನ ವಿಚಾರಣೆ ಮಾಡಿರುವಂತಹ ಎನ್ಐಎ ಅಧಿಕಾರಿಗಳು ದಾಳಿ ವೇಳೆ ಎಷ್ಟು ಜನರಿದ್ರು, ಏನ್ ಮಾತನಾಡಿದ್ರು ಎಂದೆಲ್ಲ ಮಾಹಿತಿ ಪಡೆದಿದ್ದಾರೆ. ಯಾವ ಏಜೆನ್ಸಿಯಿಂದ ಪ್ರವಾಸಕ್ಕೆ ತೆರಳಿದ್ದು ಅಂತ ಹೀಗೆಲ್ಲ ಮಾಹಿತಿಯನ್ನು ಕರೆ ಹಾಕಿದ್ರು. ಕಾಶ್ಮೀರದಲ್ಲಿ ಗುಂಡೇಟಿಗೆ ಬಲಿಯಾದ ಮಂಜುನಾಥ್ ಅವರಿಗೆ ಮೋಕ್ಷ ಸಿಗಲಿ ಅಂತ ವಿಧಿವಿಧಾನ ನಡೆಯಿತು. ಶಿವಮೊಗ್ಗದ ಮನೆಯಲ್ಲಿ ನಾರಾಯಣ ಬಲಿ ಕಾರ್ಯ ನಡೆದಿದೆ. ಶಿವಮೊಗ್ಗ ನಗರದ ತುಂಗಾ ತೀರದ ರೋಟರಿ ಚಿತಾಗಾರದಲ್ಲಿ ನಾರಾಯಣ ಬಲಿ ಕಾರ್ಯ ನಡೆದಿದ್ದು, ಮಂಜುನಾಥ್ ಪುತ್ರ ಅಭಿಜಯ್ ನಾರಾಯಣ ಬಲಿ ಕಾರ್ಯ ನೆರವೇರಿಸಿದರು. ಬಳಿಕ ಮಂಜುನಾಥ್ ಪತ್ನಿ ಪಲ್ಲವಿ ಮಾತನಾಡಿ, ನಮ್ಮ ಮನೆಗೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ನೀಡಲಿದೆ ಅಂತ ಇಬ್ಬರು ಪೊಲೀಸರು ಬಂದು ತಿಳಿಸಿದ್ದಾರೆ. ಧರ್ಮ ಕೇಳಿ ಶೂಟ್ ಮಾಡಿದ್ದು ನಿಜ. ನನ್ನ ಪತಿ ಹಾಗೂ ಲೆಫ್ಟಿನೆಂಟ್ಗೆ ಒಮ್ಮೆಲೆ ಫೈರ್ ಮಾಡಿದ್ರು. ಇದನ್ನ ನಿಜ ಅಂತ ಸಾಬೀತುಪಡಿಸಲು ನಾನು ವಿಡಿಯೋ ಮಾಡಬೇಕಾಗಿತ್ತು ಅಷ್ಟೇ. ಈಗಾಗಲೇ ಹಲವಾರು ನೆಗೆಟಿವ್ ಕಾಮೆಂಟ್ಸ್ಗಳು ವಿನಾಕಾರಣ ಬಂದಿವೆ ಅಂತ ಮಂಜುನಾಥ್ ಪತ್ನಿ ಬೇಸರವನ್ನ ವ್ಯಕ್ತಪಡಿಸಿದರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಸಂಸದ ತೇಜಸ್ವಿ ಸೂರ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿರುವಂತಹ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ಕೊಟ್ಟಿರುವ ಪರಿಹಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದು, ಸರ್ಕಾರ ಮೃತರ ಕುಟುಂಬಕ್ಕೆ 10 ಲಕ್ಷ ಹಣ ಘೋಷಣೆ ಮಾಡಿದೆ. ಮಾನವೀಯತೆ ಇದ್ರೆ 1 ಕೋಟಿ ಕೊಡಬೇಕಿತ್ತು. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ 20 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು.
ಯುದ್ಧ ಬೇಡ ಎಂದ ಸಿಎಂ ವಿರುದ್ಧವೂ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ರು. ಸಿಎಂ ಮಾನಸಿಕತೆ ಎಲ್ಲ ಮಾನವೀಯತೆಯನ್ನ ಕಳ್ಕೊಂಡಿದ್ದಾರೆ ಅಂತ ಕುಟುಕಿದ್ರು. ಸಚಿವ ಆರ್ಬಿ ತಿಮ್ಮಾಪುರ್ ವಿರುದ್ಧವೂ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಹೇಳಿಕೆ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿತ್ತು. ವಿಪಕ್ಷ ನಾಯಕರು ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಅವಿವೇಕದ ಹೇಳಿಕೆ ಬಿಡಲಿ, ಕೇಂದ್ರದ ನಿರ್ಧಾರಕ್ಕೆ ಸಿಎಂ ಕೈ ಜೋಡಿಸಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಯುದ್ಧದ ಕಾರ್ಮೋಡ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಪಾಕಿಸ್ತಾನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು. ಯುದ್ಧ ಬೇಕಾ ಬೇಡ ಅಂತ ಮಿಲಿಟರಿ ತೀರ್ಮಾನ ಮಾಡುತ್ತೆ. ಕಮಿಟಿ ಇದೆ, ಅವರು ಯಾರು ತೀರ್ಮಾನ ಮಾಡ್ತಾರೆ. ಎಲ್ಲರೂ ದೇಶದ ಜೊತೆ ಒಗ್ಗಟ್ಟಿನಿಂದ ಇರಬೇಕು ಅಂತ ಕುಟುಕಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಮೈಸೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಹಾಗೂ ಒಕ್ಕಲಿಗ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಯಿತು. ಹಳೆ ಡಿಸಿ ಕಚೇರಿ ಬಳಿ ಕಪ್ಪು ಪಟ್ಟಿ ಧರಿಸಿ ಪಾಕಿಸ್ತಾನದ ಹುಟ್ಟಡಗಿಸಿ ಅಂತ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ರು. ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಹಾಗೆಯೇ ಭಾರತವನ್ನ ಹಿಂದೂ ರಾಷ್ಟ್ರ ಎಂದು ಘೋಷಣೆ ಮಾಡುವಂತೆ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು. ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರಕ್ಕೆ ಮತ್ತೆ ಬಿಜೆಪಿ ನಾಯಕರು ರಾಜ್ಯಪಾಲರ ಮೊರೆ ಹೋಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಿಜೆಪಿ ನಿಯೋಗ ಶಾಸಕರ ಅಮಾನತು ಆದೇಶ ಹಿಂಪಡೆಯಲು ಸ್ಪೀಕರ್ಗೆ ಸೂಚನೆ ನೀಡುವಂತೆ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಚುನಾಯಿತ ಪ್ರತಿನಿಧಿಗಳು ನಾವು ಈ ಎರಡು ವಿಚಾರವಾಗಿ ಹೋರಾಟ ಮಾಡಿದ್ದೆವು. ಸ್ಪೀಕರ್ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ರಾಜ್ಯಪಾಲರಿಗೆ ಹಿಂದಿನ ಘಟನೆಗಳ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ಅವರು ಸರ್ಕಾರಕ್ಕೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ ಅಂತ ಹೇಳಿದರು. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಕಾಲೇಜೊಂದರಲ್ಲಿ ವಾಲಿಬಾಲ್ ಕೋಚ್ ವಿದ್ಯಾರ್ಥಿ ನೂರಾರು ಹುಡುಗಿಯರ ಜೊತೆ ಸರಸವಾಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ವಿಡಿಯೋಗಳನ್ನು ತೋರಿಸಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ್ದಾನಂತೆ. ಆರೋಪಿ ಮೇಲೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ದಾಳಿ ಮಾಡಿದ್ದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಅಲ್ಲದೆ ಆರೋಪಿ ಮೊಬೈಲ್ನಲ್ಲಿ ನೂರಾರು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸರಿಂದ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ವಾಲಿಬಾಲ್ ಕೋಚ್ನ ಮೊಬೈಲ್ನ ಹುಡುಗಿಯರ ವಿಡಿಯೋ ಪ್ರಕರಣ ಸಂಬಂಧ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎನ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸಿ ತನಿಖೆ ಮಾಡ್ತಿದ್ದೀವಿ. ಮೊಬೈಲ್ನಲ್ಲಿ ಎಷ್ಟು ಹುಡುಗಿಯರ ವಿಡಿಯೋ ಇದೆ ಅಂತ ಲೆಕ್ಕ ಹಾಕಿಲ್ಲ. ಬೇರೆ ಹುಡುಗಿಯರ ದೂರು ಬಂದ್ರೆ ಮತ್ತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಪರಿಚಯದ ಒಬ್ಬ ವ್ಯಕ್ತಿ ಅವನು ಫಿರ್ಯಾದಿದಾರರ ಮೊಬೈಲ್ ನಂಬರನ್ನು ಪಡ್ಕೊಂಡು ಪದೇ ಪದೇ ಫೋನ್ ಕರೆ ಮಾಡಿ ಅವನು ವಾಟ್ಸಪ್ನಲ್ಲಿ ಶೇರ್ ಮಾಡಿಸ್ಕೊಡು ಅಂತ ಹೇಳಿ ಒತ್ತಾಯಿಸ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವ ಉದ್ದೇಶದಿಂದ ಹಿಂಬಾಲಿಸಿಕೊಂಡು ಬರ್ತಿದ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸ್ನ ದಾಖಲು ಮಾಡ್ಕೊಂಡಿದ್ದೀವಿ. ವಾಲಿಬಾಲ್ ಕೋಚ್ ಆಗಿರ್ತಾರೆ ಅಲ್ಲ, ಈಗ ಲೆಕ್ಕ ನಾವು ಕೂಡ ಹಾಕಿಲ್ಲ ಎಷ್ಟಿದೆ ಅಂತ. ಮತ್ತು ಅದರಲ್ಲಿ ಇರೋವಂಥ ಹೆಣ್ಮಕ್ಳುಗಳನ್ನು ನಾವೆಲ್ಲೂ ರಿವೀಲ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಬೇರೆ ಕಂಪ್ಲೇಂಟ್ಸ್ ಮತ್ತೆ ಬಂದರೆ ಅದನ್ನು ಕೂಡ ನಾವು ತನಿಖೆಗೆ ಒಳಪಡಿಸ್ಕೊಡ್ತೀವಿ. ಅಥವಾ ಬೇರೆ ಕೇಸ್ ಏನಾದ್ರು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅಲ್ಲೇ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯಾಗಿದ್ದು, ಅವಿಶ್ವಾಸ ಮಂಡಿಸಿ ಜೆಡಿಎಸ್ ಮುಖಭಂಗ ಅನುಭವಿಸಿದೆ. ಅವಿಶ್ವಾಸದ ಪರ 21 ಸದಸ್ಯರು ಮತ ಚಲಾವಣೆ ಮಾಡಿದ್ದಾರೆ. ಜೆಡಿಎಸ್ಗೆ ಅವಿಶ್ವಾಸಕ್ಕೆ 26 ಸದಸ್ಯರ ಅವಶ್ಯಕತೆ ಇತ್ತು. 5 ಸದಸ್ಯರ ಕೊರತೆಯಿಂದ ಅವಿಶ್ವಾಸ ಮಂಡನೆಯಲ್ಲಿ ಜೆಡಿಎಸ್ ಸೋತಿದೆ. ಹೀಗಾಗಿ ಪ್ರೀತಂ ಗೌಡ ಮತ್ತು ಶ್ರೇಯಸ್ ಜೋಡಿ ಮತ್ತೆ ಮೇಲುಗೈ ಸಾಧಿಸಿದೆ. ಜೆಡಿಎಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಮತ್ತೆ ಅಧಿಕಾರದಲ್ಲಿ ಹಾಲಿ ಅಧ್ಯಕ್ಷ ಎಂ ಚಂದ್ರೇಗೌಡ ಮುಂದುವರಿಯಲಿದ್ದಾರೆ. ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪಾಲಿಕೆ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಲು ಪಾಲಿಕೆ ಪ್ಲಾನ್ ಮಾಡಿದೆ. ಪಾಲಿಕೆ ಶಾಲಾ ಮಕ್ಕಳಿಗೆ ಸೈಕಲ್ ನೀಡಲು ಪಾಲಿಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದು, ಬಿಬಿಎಂಪಿ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೈಕಲ್ ಭಾಗ್ಯ ನೀಡಲು ಮುಂದಾಗಿದೆ. ಟ್ರೀ ಪಾರ್ಕ್ ನಿರ್ಮಾಣ ಕುಂಠಿತ, ಕಳಪೆ ಕಾಮಗಾರಿಯ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂಚೂರ ಟ್ರೀ ಪಾರ್ಕ್ ಕಾಮಗಾರಿ ಪರಿಶೀಲನೆ ಮಾಡಿದ್ರು. ನ್ಯೂಸ್ 18 ಸುದ್ದಿ ಬಳಿಕ ಟ್ರೀ ಪಾರ್ಕ್ಗೆ ಭೇಟಿ ನೀಡಿದ ಸಚಿವ ಖಂಡ್ರೆ ಅಧಿಕಾರಿಗಳಿಂದ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ಕೊಟ್ಟರು. 5 ಕೋಟಿ ವೆಚ್ಚದಲ್ಲಿ ಇಂಚೂರ ಅರಣ್ಯ ಪ್ರದೇಶದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಗೊಳ್ತಿದೆ. ನೀಟ್ ಸೂಪರ್ ಸ್ಪೆಷಾಲಿಟಿ ಪ್ರವೇಶ ಪರೀಕ್ಷೆಯಲ್ಲಿ ದೇಶಕ್ಕೆ ತೇರ್ತಾಳ ವೈದ್ಯ 2ನೇ ಟಾಪರ್ ಆಗಿದ್ದಾರೆ. ಡಾಕ್ಟರ್ ವಿಶಾಲ ಹುಬ್ಬಳ್ಳಿ ಸೆಕೆಂಡ್ ಟಾಪರ್ ಮಾಡಿದ ಸಾಧಕನಾಗಿದ್ದಾರೆ.
ಎಂಸಿಎಚ್ ವಿಭಾಗಕ್ಕೆ ವಿಶಾಲ್ ನೀಟ್ ಪರೀಕ್ಷೆಯನ್ನು ಬರೆದಿದ್ದು ಮೈಸೂರಿನಲ್ಲಿ ಮಾರ್ಚ್ 30ರಂದು ಡಾಕ್ಟರ್ ವಿಶಾಲ್ ಪರೀಕ್ಷೆಯನ್ನು ಬರೆದಿದ್ರು. ಟಾಪರ್ ವಿಶಾಲ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ದಾವಣಗೆರೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪೋಸ್ಟರ್ಗಳ ಪ್ರದರ್ಶನ ನಡೀತಾ ಇದೆ. ದೃಶ್ಯಕಲಾ ಮಹಾವಿಶ್ವವಿದ್ಯಾಲಯದಲ್ಲಿ ರಾಜ್ಯ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. 60ಕ್ಕೂ ಅಧಿಕ ಸಾಮಾಜಿಕ ಕಳಕಳಿ ಉಳ್ಳ ಚಿತ್ರ ಜಾಹೀರಾತಿಗೆ ಮಾಡಿದಂತಹ ಚಿತ್ರ ಪ್ರದರ್ಶನವನ್ನು ಮಾಡಲಾಗ್ತಿದೆ.